ಹಾಯ್ ಫ್ರೆಂಡ್ಸ್, 2005 ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಸ್ವಿಫ್ಟ್ ಬಂತು. ಸ್ವಿಫ್ಟ್ ಬಂದಿದ್ದರಿಂದ ಮಾರುತಿನ ಅಲ್ಲಾಡ್ಸೋಕ್ಕೆ ಆಗಿಲ್ಲ. ಆದರೆ ದೇರ್ ವಾಸ್ ಒಂದು ಕಾರ್ ಇತ್ತು. ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ವಿಫ್ಟ್ಗಿಂತನೂ ಒಂದು ಒಳ್ಳೆ ರೀತಿಯಲ್ಲಿ ಹೊಸ ಜನ್ರೇಷನ್ಗೋಸ್ಕರ ಒಂದು ಫೀಲ್ ಕೊಟ್ಟಿದೆ. ಅಂದರೆ ಒಂದು ಕಾರ್ ಇದೆ. ಆ ಕಾರು ಇವತ್ತು ನಮ್ಮ ಹತ್ರ ತಗೊಬಂದಿದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು. ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರಂತೆ. ನಾವು ಇವತ್ತು ತಿಳ್ಕೊಳ್ಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ, ಅವ್ರ ಫೀಲಿಂಗ್ ತಿಳ್ಕೊಳ್ಳೋಣ. ಅವ್ರ ಫ್ಯಾಮ್ಲಿಗೆ ಈ ಗಾಡಿ ಬೇಕಾಗಿತ್ತಾ ಇಲ್ಲ ನಮಗೆ ಬೇಕಾಗಿತ್ತಾ, ಆಮೇಲೆ ಮಾರ್ಕೆಟಲ್ಲಿ ಈ ಗಾಡಿ ಯಾಕೆ ಇಷ್ಟೊಂದು ಫೇಮಸ್ ಇದೆ ಆಮೇಲೆ ಅದೇ ಜೊತೆಲಿ ಈ ಗಾಡಿದು ನೀವು ನೋಡಿದ್ರೆ ಹೋಗಿ ರೀಸೇಲ್ ವ್ಯಾಲ್ಯೂನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿದೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಇಂಡಿಯನ್ ಮಾರ್ಕೆಟಲ್ಲಿ ಗಾಡಿ ಎರಡೇ ರೀತಿಯಲ್ಲಿ ಓಡೋದು. ಒಂದು ಮೈಲೇಜು ಕಿತ್ನಾ ದೇತಿಯೇ ಅದು ಕೇಳ್ತಾರೆ, ಇನ್ನೊಂದು ಹೋನೆಕೆ ಬಾದ್ ಕಿತ್ನಾ ದೇತಿಯೇ ಅಂದರೆ ಆದಮೇಲೆ ನಮ್ಗೆ ಎಷ್ಟು ಕೊಡ್ತದೆ ಅದು ನಾವು ರೀಸೇಲ್ ಮಾಡಿದಾಗ. ಬನ್ನಿ ಕೇಳೋಣ, ತಿಳ್ಕೊಳ್ಳೋಣ, ಅವ್ರ ಬಾಯಲ್ಲಿ ತಿಳ್ಕೊಳ್ಳೋಣ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಏನಿದೆ ಅಂತ. ಮತ್ತೆ ಮಹೇಶ್ ಹೇಗಿದ್ದೀರಾ? ಮೊದಲೇ ಸೂಪರ್ ಆಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ತಗೊಳ್ಳಿ ನಿಮ್ಮ ಕಾರು, ನಿಮ್ಮ ಕೈಯಲ್ಲಿರಲಿ ಕೀ. ಮತ್ತು ಮಹೇಶ್, ನನಗೆ ಒಂದು ಮಾತು ಗೊತ್ತಾಗಬೇಕಿತ್ತು. ಏನಂದರೆ ನೀವು ಬೇರೆ ಯಾವ್ದಾದ್ರು ಕಾರ್ ತೊಗೋಬೋದಾಗಿತ್ತು ಇದೇ ಸೆಗ್ಮೆಂಟಲ್ಲಿ, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ. ಮತ್ತು ಇವಾಗ ಕಾಂಪ್ಯಾಕ್ಟ್ SUV ಬಂದಿದೆ, ಅದು ಟ್ರೆಂಡು. ನಿಮಗೆ ಗೊತ್ತು, ಜನ ಈ ನಡುವೆ ಇನ್ಸ್ಟಾಗ್ರಾಮು ಇದೆಲ್ಲ ಬಂದಿದ್ದರಿಂದ ಟ್ರೆಂಡಿಂದೇ ಓಡ್ತಾರೆ. ಅಂಥ ಟೈಮಲ್ಲಿ ನೀವು ಕಾಂಪ್ಯಾಕ್ಟ್ SUV ಬಿಟ್ಟು ಒಂದು ಹ್ಯಾಚ್ ಬ್ಯಾಕ್ ಹೋಗಿದ್ದೀರಾ, ದಟ್ ಟು ಸಚ್ ಅ ಓಲ್ಡ್ ಮಾಡೆಲ್ ಕಾರ್. ಲೈಕ್ ಇಟ್ಸ್ 15 ಇಯರ್ಸ್. ಹೌದು, ಫೇಸ್ ಲಿಫ್ಟ್ಸ್ಗಳು ಬಂದಿದೆ, ಆದರೆ 15 ಇಯರ್ಸ್ ಮೊದಲೇ ಕಾರ್. ಆದರೂ ನೀವು i20ಗೆ ಹಾಕೋದ್ರಿ. i20ಗೆ ಆ್ಯಕ್ಚುಲಿ ಒಂದು ಬ್ರ್ಯಾಂಡ್ ಇದೆ ಅದಕ್ಕೆ. ಸೊ ಇದು ಬಂದುಬಿಟ್ಟು ಒಂದು ಪ್ರೀಮಿಯಮ್ಗೋಸ್ಕರ, ಪ್ರೀಮಿಯಮ್ನೆಸ್ಸಲ್ಲಿ ಅದು ಬೆಸ್ಟ್ ಸೆಗ್ಮೆಂಟಲ್ಲಿ ಬೆಸ್ಟ್ ಅದು. ಆಮೇಲೆ ನಮ್ಮ ಬಜೆಟ್ನಲ್ಲಿ ಏನಿದೆ, ಸೊ ನನಗೆ ಬಹಳ ವರ್ಕೌಟ್ ಆಯಿತು ಅನಿಸ್ತು. ಸೊ ಹಾಗಾಗಿ ಸೊ ನೀವು ಹೇಳ್ತಿರೋ ಪ್ರಕಾರ ಏನಂದರೆ, ನಿಮಗೆ ಇದು ಬಜೆಟ್ ಜಾಸ್ತಿ ಒಂದು ಮ್ಯಾಟ್ರ್ ಆಗಿರುತ್ತಾ, ಇಲ್ಲ ನಿಮಗೆ ಮೈಲೇಜು ಈ ಥರ ಒಂದು ಮ್ಯಾಟ್ರನ್ನು ಒಂದು ಅದರಲ್ಲಿ ಕನ್ಕ್ಲೂಡ್ ಮಾಡಿದ್ದೀರಾ ನೀವು? ಸೊ ನಂದು ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಓವರ್ ಆಲ್ ನಾನು ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೆ. ಈಗ ನನಗೆ ಬಜೆಟ್ ಕೂಡ ಮೇಜರ್ ಆಗ್ತದೆ, ಅದರೊಳಗಡೆ ನನಗೆ ಎಲ್ಲ ಫೀಚರ್ಸು ಬರಬೇಕು. ಸೊ ಈಗ ನಾನು ಅದರಲ್ಲಿ ಕಾಂಪ್ಯಾಕ್ಟ್ ಅಥವಾ ಸಿಡಾನ್ ಅಥವಾ SUV ಈ 3 ಸೆಗ್ಮೆಂಟಲ್ಲಿ ಫಸ್ಟ್ ಡಿಸೈಡ್ ಮಾಡಬೇಕಾಗಿತ್ತು. ಸೊ ನನಗೆ ಪ್ರೀಮಿಯಮ್ನೆಸ್ಸು ಫಸ್ಟ್ ನಂದು ಪ್ರಯಾರಿಟಿ ಇತ್ತು, ಎರಡನೇದು ಬಜೆಟ್ ಇತ್ತು. ಸೊ ಆ ಇದರಲ್ಲಿ ನೋಡಿದಾಗ ಹ್ಯುಂಡೈ ಗಿವ್ಸ್ ಮಿ ಪ್ರೀಮಿಯಮ್ನೆಸ್. ಆಮೇಲೆ ಇನ್ಸೈಡ್ ಬಜೆಟಲ್ಲಿ ನನಗೆ ಎಲ್ಲ ಫೀಚರ್ಸು ಇದರಲ್ಲಿ ಬರ್ತದೆ. ಸೊ ಹಾಗಾದರೆ ನೀವು ಇದ್ರ ಮುಂಚೆನೇ ಯಾವ್ದಾದ್ರು ಕಾರ್ ಓನ್ ಮಾಡಿದ್ರಾ? ಮುಂಚೆ ಇತ್ತು, ಆಲ್ಟೋ ಇತ್ತು ನಂದು. ಯಾವ ಆಲ್ಟೋ ಇತ್ತು? ಮಾರುತಿ ಆಲ್ಟೋ 800 ಇತ್ತು ನಂದು. ಓಕೆ, ಹಂಗಂದ್ರೆ ನೀವು ಮಾರುತಿಯಿಂದ ಇವಾಗ ಹ್ಯುಂಡೈಗೆ ಬಂದಿದ್ದೀರಾ. ಎಕ್ಸಾಕ್ಟ್ಲಿ. ಈಗ ಈ ಒಂದು ಟೈಮಲ್ಲಿ ಎಲ್ಲ ಮೇಡ್ ಇನ್ ಇಂಡಿಯಾ ಅಂತ ಹೇಳುವಂಥ ಟೈಮಲ್ಲಿ ನೀವು ಕೊರಿಯನ್ ಕಂಪ್ನಿಗೆ ಹೋಗಿದ್ದೀರಾ ಅಂದರೆ ನನಗೆ ಅದೇ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಮೋದಿಯವರ ಎಲ್ಲೋ ಕಡೆ ಕಡಿಮೆ ಆಗ್ತದೆ ಅನ್ನಿಸ್ತೈತೆ. ಯಾಕೋ ನಿಮ್ಗೆ ಯಾಕೆ ಬೇಕದು? ನಾನು ಯೂಸ್ ಮಾಡಿದ್ದು ಆಲ್ಟೋ 800. ಸೊ ಅದರಲ್ಲಿ ಬಂದು ಕಂಪ್ಲೀಟ್ಲಿ ನೋ ಪ್ರೀಮಿಯಮ್ನೆಸ್. ಅದರಲ್ಲಿ ಇದು ಕಂಪ್ಲೀಟ್ ಬಜೆಟ್ ಗಾಡಿ, ಮೈಲೇಜು, ಮೇಂಟೆನೆನ್ಸ್. ಯಾಕಂದ್ರೆ ಮಾರುತಿ ಅಂತ ಬಂದಾಗ ನಿಮ್ಗೆ ಕಂಪ್ಲೀಟ್ಲಿ ಮೇಂಟೆನೆನ್ಸು ದ ಲೀಸ್ಟ್. ನೀವು ಮಾರ್ಕೆಟಲ್ಲಿ ಏನೇ ತೊಗೊಂಡ್ರು ಅದ್ರ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಏನೇ ತೊಗೊಂಡ್ರು ನಿಮ್ಗೆ ಕಂಪ್ಲೀಟ್ ಈಸಿ ಮೇಂಟೆನೆನ್ಸ್. ಬಟ್ ಹ್ಯುಂಡೈ ಅಂತ ಬಂದು ನೆಕ್ಸ್ಟ್ ಸೆಗ್ಮೆಂಟಿಗೆ ಬರ್ತೀವಿ. ನೀವು ಹೇಳಿದ ಪ್ರಕಾರ ನೀವು ಈಗ ಶಿಫ್ಟ್ ಆಗಿದ್ದೀರಾ. ಸೊ ನಿಮಗೆ ಸರ್ವಿಸಲ್ಲಿ ಮಾರುತಿ ಸರ್ವಿಸು ಮತ್ತು ಹ್ಯುಂಡೈ ಸರ್ವಿಸಲ್ಲಿ ಏನೋ ಚೇಂಜಸ್ ಕಾಣಿಸಿದೆಯಾ? ಈಗ ಮಾರುತಿ ಅಂತ ತೊಗೊಂಡಾಗ ಅದರಲ್ಲೂ ಪ್ರೀಮಿಯಮ್ನೆಸ್ ಇದೆ. ನಾನು ನೆಕ್ಸಾಗೆ ಭೇಟಿ ಕೊಟ್ಟಿದ್ದೆ. ನೆಕ್ಸಾನಲ್ಲಿ ಬಂದ್ಬಿಟ್ಟು ಬಲೆನೋ ನೋಡಿದೆ ನಾನು, ಯಾಕಂದರೆ ಇದೆಲ್ಲ ಆಲ್ಮೋಸ್ಟ್ ಒಂದೇ ಸೆಗ್ಮೆಂಟಲ್ಲಿ ಬರ್ತದೆ. ಇದು i20 ಆಗಿರ್ಬೋದು, ಟಾಟಾನಲ್ಲಿ ಆಲ್ಟ್ರೋಸ್ ಆಗಿರ್ಬೋದು, ಇದು ನೆಕ್ಸಾನಲ್ಲಿ ಇದು ಬಲೆನೋ. ಸೊ ಬಲೆನೋ ಅಂತ ಬಂದಾಗ ಇಟ್ ಆಲ್ಸೋ ಗಿವ್ಸ್ ಅ ಗುಡ್ ಫೀಲ್. ಬಟ್ ನನಗೇನು ಅನಿಸ್ತು, ಇಟ್ ವಾಸ್ ನಾಟ್ ಹಾರ್ಡ್ ಅಂತ ಹೇಳ್ತಿಲ್ಲ ನಾನು. ಸೇಫ್ಟಿ ಅಂತ ಬಂದಾಗ ನನಗೆ ಇದೊಂಥರ ಹಾರ್ಡ್ ಫೀಲ್ ಕೊಟ್ಟು, ಅಂದರೆ ಈಗ ಡೋರ್ ಹಾಕೋದಾಗಿರ್ಬೋದು, ಥರ್ಡ್ ಫೀಲ್ ಆಗಿರ್ಬೋದು, ಸೇಫ್ಟಿ ಫೀಚರ್ಸ್ ಆಗಿರ್ಬೋದು, ನನಗೆ ಇದರಲ್ಲಿ ಇನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಅಂತ ಫೀಲ್ ಆಯಿತು. ಬಟ್ ಬಲೆನೋನಲ್ಲಿ ಒಂದು ಲಾಂಗ್ ಡ್ರೈವ್ ಹೋದಾಗ ಐ ಜಸ್ಟ್ ಫೆಲ್ಟ್ ಲೈಕ್ ಏರಲ್ಲಿತ್ತು ಅಂತ. ಸೊ ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಸೇಫ್ಟಿ ಯಾಕೋ ಜಾಸ್ತಿ ಫೀಲ್ ಆಗಿಲ್ಲ ಆ ಗಾಡಿಯಲ್ಲಿ? ಹೌದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಒಳಗೆ ಎಕ್ಸ್ಪೀರಿಯನ್ಸ್ ನೋಡೋಣ, ನಮ್ಮ ಫೀಲು ಗೊತ್ತಾಗುತ್ತೆ. ಒಳಗೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಲ್ವಾ, ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಯಾವ ಥರ ಈ ಕಾರಲ್ಲಿ ಹೆಂಗ್ ಫೀಲ್ ಇದೆ. ಇವ್ರು ಹೇಳ್ತಾ ಇರೋ ಪ್ರೀಮಿಯಮ್ನೆಸ್ ಕಾಣಿಸ್ತಾ ಇದೆಯಾ ಅಲ್ವಾ ಅಂತ ನೋಡೋಣ ಫಸ್ಟ್. ಹೌದಲ್ವಾ? ಈ ಡೋರು ಸ್ವಲ್ಪ ನಿಮ್ಗೆ ಹೇಳ್ದಂಗೆ ಸ್ವಲ್ಪ ಸ್ಟ್ರೆಂತ್ ಆಗಿದೆ ಅಂತ ನನಗೂ ಫೀಲ್ ಆಗ್ತಾ ಇದೆ. ಒಳ್ಳೆ ಸ್ಟ್ರೆಂತ್ ನನಗೂ ಒಂದು ಫೀಲ್ ಕೊಡ್ತಾ ಇದೆ ಇದು. ಒಳ್ಳೆ ಹೌದು, ನೀವು ಹೇಳ್ದಂಗೆ ಸ್ವಲ್ಪ ಭಾರನೂ ಇದೆ. ಈಗ ನಾನು ಆಲ್ಟೋ ಯೂಸ್ ಮಾಡಿದ್ರಿಂದ ಖಂಡಿತ ನನಗೆ 100% ಡಿಫ್ರೆನ್ಸ್ ಫೀಲ್ ಆಗ್ತದೆ. ಈಗ ನಾನು ಇದೇ ಸೆಗ್ಮೆಂಟಲ್ಲಿ ಯಾವುದೋ ಮೇ ಬಿ ಆಲ್ಟ್ರೋಸ್ ಆಗಿರ್ಬೋದು ಇಲ್ಲ ಬಲೆನೋ ಯಾವುದೇ ಯೂಸ್ ಮಾಡಿದ್ರು ನಾನು ನಿಮಗೆ ಅಷ್ಟು ಪಕ್ಕ ರಿವ್ಯೂ ಕೊಡೋಕ್ಕಾಗ್ತಿಲ್ಲ. ಬಟ್ ನನಗೆ ಡಿಫ್ರೆನ್ಸ್ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ, ಈಗ ಈಚ್ ಆ್ಯಂಡ್ ಎವ್ರಿಥಿಂಗ್ ನನಗೆ ಬೆಟರ್ ಅನಿಸ್ತಿದೆ. ಮತ್ತು ಇದರ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಇದೆಯಾ ಹೆಂಗೆ? ಇದೆಲ್ಲ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್. ಈಗ ನಾವು ಡಿಜಿಟಲ್ ಗಾಡಿ ಆನ್ ಮಾಡಿದ ತಕ್ಷಣ ನಮಗೆ ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಇಲ್ಲ, ಇದು ಕಂಪ್ಲೀಟ್ಲಿ ಡಿಜಿಟಲ್ ಸ್ಕ್ರೀನ್ ಬರುತ್ತೆ, ನೋಡ್ಬೋದಲ್ಲಿ. ಹೌದೌದು ನೋಡಿ, ಇದು RPM ಮೀಟರ್ ಆಗಿರ್ಬೋದು, ಸ್ಪೀಡೋಮೀಟರ್ ಆಗಿರ್ಬೋದು.
ಸ್ಟೆಬಿಲಿಟಿ ಡಿಜಿಟಲ್ ಇದೆ. ನೋಡಿ ಈ ಗಾಡಿಯಲ್ಲಿ ನನಗೆ ನಾನು ಒಂದು 58, 59 ಇದ್ದೀನಿ. ನನಗೊಂದು ಸ್ವಲ್ಪ ಆಲ್ಮೋಸ್ಟ್ ಒಳ್ಳೆ ಹೆಡ್ ರೂಮ್ ಇದೆ. ಒಂದು ಆಲ್ಮೋಸ್ಟ್ ಒಂದು ನೀವು ಹೇಳ್ಬೇಕಂದ್ರೆ ಒಂದು 3 ಇಂಚು 4 ಇಂಚ್ ಜಾಗ ಇದೆ ಇದರಲ್ಲಿ. ಮತ್ತು ಇಲ್ಲೂ ನೋಡಿ ಕಾಲ ಹತ್ರನೂ ನಂಗೆ ಒಳ್ಳೆ ಆರಾಮಾಗಿ ಜಾಗ ಇದೆ, ನೀವು ನೋಡ್ಬೋದು. ನೋಡಿ ಈಗ ಫ್ರೆಂಡ್ಸ್, ಇದು ನಾನು ಡ್ರೈವರ್ ಸೀಟಾಗಿ ಕೂತಿದ್ದೀನಿ. ನನ್ನ ಹೈಟ್ ನಾನು ಹೇಳ್ದಂಗೆ 58, 59 ಇದೆ. ಆ ಲೆಕ್ಕಕ್ಕೆ ನೋಡಿದ್ರೆ ನಂಗೊಂದು 4 ಇಂಚು 5 ಇಂಚ್ ಜಾಗ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಸೂಪರ್ ಮಾತೇನೆಂದರೆ ನಾ ಇದನ್ನ ಆರಾಮಾಗಿ ಅಡ್ಜಸ್ಟ್ ಮಾಡ್ಬೋದು. ನನ್ನ ಸೀಟ್ನ ಈ ಕಡೆ ಮೇಲೆ ಕೆಳಗೆ ಮಾಡಿಬಿಟ್ಟು ಆರಾಮಾಗಿ ಅಡ್ಜಸ್ಟ್ ಮಾಡ್ಬೋದು, ಆಯಿತಾ. ಸೊ ನನಗೆ ಕಂಫರ್ಟ್ ಪ್ರಕಾರ ಅದು. ಮತ್ತು ಈವನ್ ಇದೊಂದು ತುಂಬ ಒಳ್ಳೇದು ಇಷ್ಟ ಆಯಿತು ಅಂದರೆ ನೋಡಿ, ಸ್ಟೇರಿಂಗು ಇದು ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟು ಮತ್ತು ಹಾರಿಜಾಂಟಲಿ ಎರಡೂ ಕೂಡ ಕೊಟ್ಟಿದ್ದಾರೆ. ಇದಂಗೆ ತುಂಬ ಇಷ್ಟ ಆಯಿತು. ನಮ್ಮ ಅಡ್ಜಸ್ಟ್ಮೆಂಟ್ ಪ್ರಕಾರ ನಮ್ಮ ಏನೋ ಒಂದು ಕಂಫರ್ಟ್ ಇದೆಯಲ್ಲ, ರೈಡಿಂಗ್ ಕಂಫರ್ಟು, ಅದ್ರ ಪ್ರಕಾರ ನಾವು ಸೆಟ್ ಮಾಡ್ಕೊಂಡು ಆರಾಮಾಗಿ ಚೇಂಜ್ ಮಾಡ್ಕೊಂಡು ಈ ಗಾಡಿ ಓಡಿಸ್ಬೋದು. ನೋಡಿ ಇದು ಹೋಲ್ಡಿಂಗ್ ಸೀಟ್ಸ್ ಇದೆ, ಕಪ್ ಹೋಲ್ಡರ್ ಥರ ಸೀಟ್ಸ್ ಇದು. ನಿಮಗೆ ಕುತ್ಕೊಂಡಾಗ ದಿಸ್ ವಿಲ್ ಗಿವ್ ಯು ಮೋರ್ ಒಂಥರ ಸ್ಟಡಿ ಫೀಲ್ ಆಗುತ್ತೆ, ನಿಮಗೆ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ, ಸೇಫ್ಟಿ ಫೀಲ್ ಆಗುತ್ತೆ ಮೇನಾಗಿ. ಆಮೇಲೆ ಇಲ್ಲಿ ಸೀಟ್ ಅಡ್ಜಸ್ಟೇಬಲ್ ಇದೆ. ನಿಮಗೆ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಹೆಂಗೆ ಫೀಲ್ ಆಯಿತು ಇದ್ರದ್ದು? ಈಗ ನೀವು i20 ಹ್ಯುಂಡೈ ಶೋರೂಮ್ಗೆ ಹೋಗಿರ್ಬೋದು, ಇಲ್ಲ ಬೇರೆ ಟಾಟಾ ಶೋರೂಮ್ಗೆ, ಮಹೀಂದ್ರ ಶೋರೂಮ್ ಇದೆಲ್ಲ ಹೋಗಿರ್ಬೋದಲ್ಲ. ನಿಮಗೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಹ್ಯುಂಡೈ ಜೊತೆ ಯಾವ ಥರ ಫೀಲ್ ಆಯಿತು? ನೋಡಿ, ಈಗ ನಾವು ಹ್ಯುಂಡೈ ಅಂತ ಹೇಳಿದ್ರೆ ಹ್ಯುಂಡೈ, ಮಾರುತಿ, ಟಾಟಾ, ಮಹೇಂದ್ರ, ನಾನು ಈ 4 ಶೋರೂಮ್ಗಳಿಗೆ ವಿಸಿಟ್ ಮಾಡಿದ್ದೀನಿ ಕಾರ್ ತಗೊಳ್ಳೋಕ್ಕೆ ಮುಂಚೆ. ಇದು ಮಾರುತಿ ಅಂತ ಬಂದಾಗ ಅವ್ರದ್ರಲ್ಲಿ ಮಾರುತಿ ಅರೇನಾ ಇದೆ ಮತ್ತು ನೆಕ್ಸಾ ಅಂತ ಇದೆ. ಸೊ ನೆಕ್ಸಾನಲ್ಲಿ ಹೋದಾಗ ಮಾರುತಿದು ನೆಕ್ಸ್ಟ್ ಒಂದು ಸ್ವಲ್ಪ ಪ್ರೀಮಿಯಮ್ನೆಸ್ ಅಂತ ಕೊಡ್ತಾರೆ, ಅದನ್ನು ಅದು ನೆಕ್ಸಾಗಿ ಬರುತ್ತೆ. ಸೊ ಆಬ್ವಿಯಸ್ಲಿ ಅರೇನಾ ಮಾರುತಿಗಿಂತ ಒಂದು ಸ್ವಲ್ಪ ಒಳ್ಳೆ ಮಾರ್ಕೆಟಿಂಗ್ ಆಗಿರ್ಬೋದು, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಶೋರೂಮ್ಗೆ ಹೋದಾಗ, ಎಲ್ಲಿ ನೆಕ್ಸಾನಲ್ಲಿ. ಹೌದು. ಅದಾದ ನಂತರ ಇದು ನಮ್ಮ ಇಂಡಿಯನ್ ಕಾರ್ ಮೇಕರ್ಸು ಟಾಟಾ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು. ಸೊ ಅಲ್ಲಿ ಕೂಡ ನಿಮಗೆ ಒಳ್ಳೆ ವೆಲ್ಕಮಿಂಗ್ ಚೆನ್ನಾಗಿದೆ. ಬಟ್ ಟಾಟಾ ನೆಕ್ಸಾನು ಹೈ ಸೆಲ್ಲಿಂಗ್ ಇರೋದ್ರಿಂದ ನಿಮಗೆ ಆ ರೀತಿಯಾದ ಏನಂತೀರಾ, ರೆಸ್ಪಾನ್ಸ್ ಇಲ್ಲ ಅಂತೀರಾ ನೀವು? ಅವ್ರಿಗೆ ಎಲ್ಲ ರೆಸ್ಪಾನ್ಸೇ ಇದೆ, ಇಲ್ಲ ಅಂತಿಲ್ಲ. ಹ್ಯುಂಡೈನಲ್ಲಿ ನಿಮಗೆ ಒಂಥರ, ಈಗ ನಿಮ್ಗೆ IT ಕಲ್ಚರ್ ಗೊತ್ತಿದೆಯಲ್ಲ. ಹೌದು. ಸೊ ಈಗ ನೀವು IT ಕಂಪ್ನೀಸ್ ಒಳಗಡೆ ಹೋಗ್ತೀರಿ, ಹೇಗಿರ್ತದೆ ವಾತಾವರಣ, ನೀವು ಹ್ಯುಂಡೈ ಶೋರೂಮ್ಗಳಿಗೆ ಹೋದಾಗೆಲ್ಲ ನಿಮ್ಗೆ ಅದೇ ರೀತಿ ಫೀಲ್ ಕೊಡುತ್ತೆ ಅದು. ನನಗೊಂದು ತುಂಬ ಇಷ್ಟ ಆಗಿರೋದು, ಅವಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇರೋದ್ರಲ್ಲಿ ನಂಗೆ ಇಷ್ಟ ಆಗಿದೆ ಅಂದರೆ, ನೀವು ಹೇಳ್ದಂಗೆ ಒಂದಷ್ಟು ಪ್ರೀಮಿಯಮ್ನೆಸ್ ಇದೆ ಮೊದಲೇ ಇದ್ದಿದ್ದು i20ಗೂ. ಮತ್ತು ನನಗೆ ಇದು ಇದ್ರಲ್ಲಿ ಕೊಟ್ಟಿರೋ ಕ್ಯಾಮ್ರಾ ಕ್ಲಾರಿಟಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ನಿಸ್ತು ಅಲ್ವಾ? ಹೌದು. ಇದು ಬ್ಯಾಕ್ ವ್ಯೂ ಕ್ಯಾಮ್ರಾ. ಈಗ ನಾನು ನನ್ನ ಫ್ರೆಂಡ್ ಒಬ್ಬರು XUV300 ತೊಗೊಂಡ್ರು, ದರ್ಶನ್ ಅಂತ. ನಾವು ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ವಿ. ಯಾಕಂದರೆ ಅವ್ರದ್ದು ಹಳೇದು ಸ್ಕೋಡಾ ಇತ್ತು ಅವ್ರದ್ದು. ಹೌದು. ನಂದು ಆಲ್ಟೋ ಇದ್ದಿದ್ದರಿಂದ ನಾನು ಜಸ್ಟ್ ಒಂದು ಇದಕ್ಕಿಂತ ಬೆಟರ್ ಫೀಚರ್ಸು, ಈಸ್ ಆಫ್ ಡ್ರೈವಿಂಗ್ಗೋಸ್ಕರ ಅಷ್ಟೇ ನಾನು ನೋಡ್ತಾ ಇದ್ದೆ. ಅದು ಬಿಟ್ಟು SUV ತೊಗೋಬೇಕು, ಆಫ್ ರೋಡಿಂಗ್ ಮಾಡೋದಾಗಿರ್ಬೋದು, ಎಲ್ಲ 7 ಸೀಟರ್ ತೊಗೊಂಡು ಆ ಥರದ್ದು ಯಾವುದೂ ಇಲ್ಲ. ಈಸ್ ಆಫ್ ಡ್ರೈವಿಂಗ್ ಇನ್ನು ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋಣ ನನ್ನ ಕಂಡೀಷನ್ನ ಅಂತೇಳಿ ನಾನು ಈ ರೀತಿ ನೋಡಿದ್ದೆ, ಅಷ್ಟೇ ಬಿಟ್ಟರೆ ಬೇರೆ ಯಾವುದು ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸೊ ಈಗ ನಾವು ಮಹೇಂದ್ರ ಅಲ್ಲಿ ಹೋದಾಗ ಅಲ್ಲಿದ್ದು ನಾನು ಫೀಚರ್ಸ್ ಚೆಕ್ ಮಾಡಿದೆ. ಗಾಡಿದು ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿತ್ತು ಅಲ್ಲಿ, ಎಲ್ಲಿ ಮಹೇಂದ್ರಲ್ಲಿ. ಬಟ್ ಈಗ ಇಂಟೀರಿಯರ್ ಫೀಚರ್ಸ್ ಏನಿದೆ, ನಾನು ಯಾವತ್ತೂ ಅದಕ್ಕೆ ಹ್ಯುಂಡೈಗೆ ನಂಬರ್ 1 ಕೊಡ್ತೀನಿ ನಾನು. ಇಂಟೀರಿಯರ್ ಏನೇ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮಿಂದ ಹಿಡಿದು ನಿಮಗೆ ಈಗ ಸ್ವಿಚ್ ಕ್ವಾಲಿಟೀಸ್ ತಗೊಳ್ಳಿ ನೋಡಿ. ಈಗ ಇದು AC ಕನ್ಸೋಲ್ ಆಗಿರ್ಬೋದು, ಹಿಂದೆಗಡೆ ಆಮ್ರೆಸ್ಟ್ ಆಗಿರ್ಬೋದು, ಮತ್ತು ಪವರ್ ವಿಂಡೋಸ್ ಬಟನ್ ಸಿಸ್ಟಮ್ಸ್ ಆಗಿರ್ಬೋದು, ಇದೆಲ್ಲ ಕ್ವಾಲಿಟಿ ಬಂದ್ಬಿಟ್ಟು ಹ್ಯುಂಡೈನಲ್ಲಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ. ಇದು ಮೆಟೀರಿಯಲ್ ಆಗಿರ್ಬೋದು. ಟಾಟಾನಲ್ಲಿ ಇವಾಗ ಬಂದಿದೆ, ಮುಂಚೆ ಇಷ್ಟಿರಲಿಲ್ಲ. ಅವ್ರದ್ದು ಏನಂದರೆ ಸೇಫ್ಟಿ ಫೀಚರ್ಸಲ್ಲಿ ಅವ್ರದ್ದು 5 ಸ್ಟಾರ್ ರೇಟಿಂಗ್ ಇದೆ. NCAP ನ್ಯಾಷನಲ್ ಇಂಟರ್ನ್ಯಾಷನಲ್ ಗ್ಲೋಬಲ್ ರೇಟಿಂಗಲ್ಲಿ ಅವ್ರದ್ದು 5 ಸ್ಟಾರ್ ಇದೆ. ಹ್ಯುಂಡೈಗೆ ಬಂದರೆ 3 ಸ್ಟಾರ್ ಇದೆ. ಹ್ಯುಂಡೈಲಿ ಎಸ್ಪೆಷಲಿ ಈಗ i20 ಇದು 3 ಸ್ಟಾರ್, ವರ್ನಲ್ಲ ಈಗ 5 ಸ್ಟಾರ್ ಮಾಡಿದೆ. 5 ಸ್ಟಾರ್ ಇದೆ, ಟೆಸ್ಟಿಂಗ್ ಆಗಿ 5 ಸ್ಟಾರ್ ಬಂದಿದೆ. ಸೊ ಸ್ವಲ್ಪ ಇಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನಿಮ್ಮ ಹತ್ರ ಮಾತಾಡಿ ನಂಗೆ ಇದೊಂದು ನೀಟಾಗಿ ಗೊತ್ತಾಯಿತು, ಏನಂದರೆ ಜನ ಇವಾಗ ಸೇಫ್ಟಿ ಪ್ರಕಾರ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ? ನಮ್ಮ ಇಂಡಿಯನ್ ಕಸ್ಟಮರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ. ಸೊ ಇವಾಗ ನನಗನ್ಸುತ್ತೆ ಸುಮಾರು ಒಳ್ಳೆ ಕಂಪ್ನಿ, ಈಗ ಫೋರ್ಡ್ ಇರ್ಬೋದು, ಫಿಯೇಟ್ ಇರ್ಬೋದು, ಒಳ್ಳೆ ಕಂಪ್ನಿ ಒಳ್ಳೆ ಟೈಮಲ್ಲಿ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಇಂಡಿಯನ್ ಜನ ಜೊತೆ ಕನೆಕ್ಟ್ ಆಗಿಲ್ಲ. ಬಟ್ ದೋ ದೇರ್ ಇಂಜಿನ್ಸ್ ವರ್ ಗ್ರೇಟ್. ಎಸ್ಪೆಷಲಿ i20 ಇಂಜಿನಲ್ಲಿ ನಾನೇನು ನೋಡಿದ್ದೆ ಅಂತಂದರೆ ಪಿಕಪ್ಪು ಒಂದು ಸ್ವಲ್ಪ ಲ್ಯಾಗ್ ಇದೆ, ಖಂಡಿತವಾಗಿಯೂ ಲ್ಯಾಗ್ ಇದೆ. ಈಗ ನಾನು ಸ್ವಿಫ್ಟ್ ಗಾಡಿ ಓಡಿಸಿದ್ದೀನಿ, ಇದನ್ನು ಓಡಿಸಿದ್ದೀನಿ. ಸ್ವಿಫ್ಟ್ ಇಸ್ ಆಲ್ವೇಸ್ ಬೆಟರ್ ಪಿಕಪ್ ಅಂತ ಬಂದಾಗ ಅದು ಸೇಮ್ 1.2 ಲೀಟರ್ ಇಂಜನ್ನು, ಇದು 1.2 ಲೀಟರ್ ಇಂಜನ್ನು. ನನಗೆ ಪಿಕಪ್ ಅಂತ ಬಂದಾಗ ಸ್ವಿಫ್ಟ್ನಲ್ಲಿ ಇನ್ನೂ ಬೆಟರ್ ಫೀಲ್ ಆಗುತ್ತೆ. ನನಗೇನು ಅನಿಸುತ್ತೆ, ಮೋಸ್ಟ್ ಪ್ರಾಬ್ಲಿ ಅದು ಗಾಡಿ ಲೈಟ್ ವೇಟ್ ಇರೋದ್ರಿಂದ ಆ ರೀತಿ ಫೀಲ್ ಆಗ್ಬೋದು. ಬಟ್ ಪಿಕಪ್ ಅಂತೂ 100% ಸ್ವಿಫ್ಟ್ನಲ್ಲಿ ಸ್ವಲ್ಪ ಲ್ಯಾಗ್ ಇದೆ. ಇದರಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಇದೆ, ಅದೊಂದು ಕಾನ್ಸ್ ಇದೆ.
ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಾನ್ಸ್ ಅಂತ ಇಲ್ಲ. ಯಾಕಂದ್ರೆ ನನ್ನ ಯೂಸಬಿಲಿಟಿ ಏನಿದೆ ಅದಕ್ಕೆ ಎಲ್ಲದಕ್ಕೂ ಇದು ಸಫೈಸ್ ಮಾಡುತ್ತೆ, ಸಾಕಷ್ಟು ಸಫೈಸ್ ಮಾಡ್ತಿದೆ, ಏನೂ ತೊಂದರೆ ಇಲ್ಲ. ಮತ್ತು ನಿಮಗೆ ನನಗನ್ಸುತ್ತೆ ನಿಮಗೆ ತುಂಬ ಚೇಂಜ್ ಅನಿಸಿರುತ್ತೆ ಈ ಸ್ಟೇರಿಂಗ್ ಕಂಟ್ರೋಲ್ ಇದೆ ಅಲ್ಲ ಅಲ್ಲ. ಖಂಡಿತ. ಈಗ ನೀವು ಒಂದು ಗೇರ್ ಶಿಫ್ಟ್ ಮಾಡೋದ್ರಿಂದ ಹಿಡಿದು ನೀವು ಇಂಡಿಕೇಟರ್ ಆಗಿರ್ಬೋದು, ನಿಮ್ಮ ಸ್ವಿಚಸ್ ಆಗಿರ್ಬೋದು, AC ಕನ್ಸೋಲ್ನಲ್ಲಿ ಏನೇನು ಬರುತ್ತೆ ಆ ಬಟನ್ಸ್ ಆಗಿರ್ಬೋದು, ಹೌದು, ನಿಮ್ಮ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಕಂಪ್ಲೀಟ್ ಒಳ್ಳೆ ಪ್ಯಾಕೇಜ್ ಕೊಟ್ಟಿದ್ದಾರೆ ನಿಜ ಹೇಳ್ಬೇಕಂದ್ರೆ. ಹೌದು, ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಬಜೆಟ್ ಕಾರ್. ಈ ಗಾಡಿ ಈಗ ತಗೊಂಡಿರೋ ಗಾಡಿಯಲ್ಲಿ ನಿಮ್ಗೇನಾದ್ರು ಇದೊಂದು ಪೆಂಡಿಂಗ್ ಆಯಿತು, ಇದೊಂದು ಕೊಟ್ಟಿದ್ರೆ ಸಾಕಾಗ್ತಿತ್ತು ಅಂತ ಏನೊಂದು ಫೀಲಿಂಗ್ ಆಯ್ತಾ ನಿಮಗೆ? ನನಗೆ ಇನ್ನೊಂದು ಅಲಾಯ್ ವೀಲ್ಸ್ ಒಂದು ಹೊರಗಡೆಯಿಂದ ಹಾಕ್ಸ್ಕೋಬೇಕಾಗ್ತಾ ಇದೆ. ಸೊ ಈಗ ಏನು ಏರ್ ಬ್ಯಾಗ್ಸ್ ಆಗಿರ್ಬೋದು, ಸೇಫ್ಟಿ ಫೀಚರ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಸೊ ಆಗಲೇ ನಾನು ತಗೊಳ್ಳೋ ಟೈಮಲ್ಲಿ ಇದಕ್ಕೆ ಒಂದು ಅಲಾಯ್ ವೀಲ್ಸ್ ಒಂದು ಕೊಟ್ಬಿಟ್ಟಿದೆ. ಇದು ಕಂಪ್ಲೀಟ್ ಪ್ಯಾಕೇಜ್ ಆಗ್ತಾ ಇತ್ತು. ನಾನು ಇನ್ನು ಹೊರಗಡೆ ಏನು ಮಾಡ್ಸೋಕತ್ತೆ ಇರ್ತಾ ಇರಲಿಲ್ಲ. ಸೊ ಈಗ ಆಫ್ಟರ್ ಸಮ್ ಇಯರ್ಸ್ ಆದಮೇಲೆ ಗಾಡಿ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲುಕ್ ವೈಸ್. ಸೊ ಆಗ ನಾನು ಮತ್ತೆ ಅಲಾಯ್ ವೀಲ್ಸು ಒಂದು ಸ್ವಲ್ಪ ಖರ್ಚು ಮಾಡಬೇಕಾಗುತ್ತೆ. ಸೊ ಅದೊಂದು ಬಿಟ್ಟರೆ ನಥಿಂಗ್ ಇಸ್ ಎವ್ರಿಥಿಂಗ್ ಇಸ್ ಗುಡ್. ಆಮೇಲೆ ಇದು ಆಟೋಮೆಟಿಕ್ IRVMs, ಅದು ಇನ್ಸೈಡ್ ವ್ಯೂ ಮಿರರ್ ಅದು ಬಂದ್ಬಿಟ್ಟು ಆಟೋಮೆಟಿಕ್ ಇಲ್ಲ, ಮ್ಯಾನ್ಯುವಲ್ ಮಾಡ್ಕೊಬೇಕಾಗ್ತದೆ. ಬಟ್ ಎನಿವೇಸ್ ಅವ್ರು ಕೊಟ್ಟಿರೋ ಒಂದು ಈ ಬಜೆಟ್ನಲ್ಲಿ ಈ ಫೀಚರ್ಸು ಓಕೆ, ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಹಾಗೂ ಇಲ್ಲ. ಹೌದು, ನಾವೀಗ ಬಜೆಟ್ ಗಾಡಿಗೆ ಹೋಗ್ತಾ ಇರುವಾಗ ನೀವು ಹೇಳ್ದಂಗೆ ನಾವು ಎಲ್ಲಾನು ಈಗ ನಿನ್ನ ಬಜೆಟಲ್ಲಿ ನನಗೆ ತಾಜ್ ಮಹಲು ಬೇಕು ಅಂದರೆ ಅದಾಗತ್ತಾ? ಈ ಬಜೆಟ್ನಲ್ಲಿ ಈ ಫೀಚರ್ಸು ಯಾವುದೇ ಶೋರೂಮ್ನಲ್ಲಿ ಯಾವುದೇ ಕಂಪನಿ ಕೊಡ್ತಾ ಇರಲಿಲ್ಲ. ಹ್ಯುಂಡೈಗೆ ನಾನು ಕಂಪೇರ್ ಮಾಡಿ ಇದನ್ನು ಯಾಕೆ ತೊಗೊಂಡು, ಇನ್ನು i10 ಕೂಡ ನೋಡಿದೆ. i10 ಆಲ್ಮೋಸ್ಟ್ ನನಗೆ 8,50,000ನಲ್ಲಿ ನನಗೆ ಎಕ್ಸ್ಟ್ರಾ ಫೀಚರ್ಸ್ ಏನು ಹೇಳಿದ್ದೀನಿ ಅದೆಲ್ಲ ಬರ್ತಾಯಿತ್ತು, ಇನ್ಕ್ಲೂಡಿಂಗ್ ಅಲಾಯ್ ವೀಲ್ಸ್. ಹೌದು, ಸೊ ಕಾರ್ ಸೆಗ್ಮೆಂಟ್ ಚೇಂಜ್ ಮಾಡೋಣ ಅಂತ ಹೇಳಿ ನಂದಿದ್ದು ಆಲ್ಟೋ ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಾಗಿತ್ತು. ಹೌದು, ನೀವು ಆಲ್ಟೋ ಇಂದ i10 ಶಿಫ್ಟ್ ಆದ್ರೆ ನಿಮ್ಗೆ ಅಷ್ಟೊಂದು ಕ್ಯಾಬಿನ್ ಸ್ಪೇಸ್ ಅಲ್ಲಿ ಅಷ್ಟೊಂದು ಫೀಲ್ ಏನು ಬರ್ತಿರಲಿಲ್ಲ ಅಂತ ನಂಗೂ ಅನ್ಸುತ್ತೆ. ಅಂಡ್ ಹೌ ಇಸ್ ದ ಮ್ಯೂಸಿಕ್? ನಿಮ್ಗೆ ಮ್ಯೂಸಿಕ್ ಏನಾದ್ರು ಇದಿದೆಯಾ, ಒಂಥರ ಕ್ರೇಜ್ ಇದೆಯಾ ಕೇಳಬೇಕು ಅಂತ? ಕೇಳ್ತಾ ಇರ್ತೀನಿ ಲಾಂಗ್ ಡ್ರೈವ್ಸ್ ಹೋದಾಗ. ಆಬ್ವಿಯಸ್ಲಿ ಮನೆಯಲ್ಲಿ ಕೋ ಡ್ರೈವರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ದೇಲ್ ಜಸ್ಟ್ ಗೋ ಆಫ್. ಅಂದರೆ ಆಯಿತು, ಊಟ ಆಯಿತು, ಮಧ್ಯಾಹ್ನ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ ಅಂತಂದರೆ ಮುಗೀತು, ಅವರು ನಿದ್ದೆಗೆ ಜಾರ್ತಾರೆ. ನನಗೆ ಪಾರ್ಟ್ನರ್ ಅಂತಂದರೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು ಆಲ್ಟೋ ಓಡಿಸ್ತಿದ್ದಾಗ. ಮತ್ತೆ ಇದ್ರಲ್ಲಿ ಆ್ಯಪಲ್ ಕಾರ್ ಪ್ಲೇ ಇದೆಲ್ಲ, ಆ್ಯಪಲ್ ಆಟೋ ಇದೆ, ಆಂಡ್ರಾಯ್ಡ್ ಆಟೋ ಇದೆ. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಆಟೋ ಎರಡೂ ಕೊಟ್ಟಿದ್ದಾರೆ. ಸೂಪರ್. ವೈರ್ ಕನೆಕ್ಟ್ ಮಾಡೋ ಅಗತ್ಯ ಇಲ್ಲ. ಮೈಲೇಜ್ ಎಷ್ಟು ಕೊಡ್ತಾರೆ? ಮೈಲೇಜು ಸಿಟಿ ಒಳಗಡೆ ಎರಡು ಥರ ಟ್ರಾಫಿಕ್ ನಾನು ಹೇಳ್ತೀನಿ. ಒಂದು ನಾರ್ಮಲ್ ಗೋಯಿಂಗ್ ಟ್ರಾಫಿಕ್ ಇತ್ತು ಅಂತಂದರೆ 16 ಆಸ್ಪಾಸಲ್ಲಿ ಬರ್ತದೆ. ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದರೆ ಇಟ್ ಗೋಸ್ ಡೌನ್ ಟು 13 ಕಿಲೋಮೀಟರ್ಸ್. ಹೈವೇಗೆ ನೀವು ಹಿಟ್ ಹೈವೇಸ್ 20 ಕಿಲೋಮೀಟರ್ಸ್ ಈಸಿಲಿ ಕೊಡುತ್ತೆ. 20 ಕೊಡ್ತಾ ಇದೆ, ಈಸಿಲಿ ಕೊಡ್ತಾ ಇದೆ. ನಾನು ಇವಾಗಲೂ ಅಷ್ಟೇ, ನಾವು ಅವಾಗಿಂದ ಓಡಿಸ್ತಾ ಇದ್ದೀವಿ. ಆ್ಯಂಡ್ ನನಗನ್ಸ್ತಾ ಇರೋದು ಅಂದರೆ ನಾವು ಅವಾಗಿಂದ ಓಡಿಸ್ತಾ ಇರೋದು ನಾವು ಜಾಸ್ತಿ ದಾಟಿಲ್ಲ, ಒಂದು 20-30 ಸ್ಪೀಡಿಂದ ಜಾಸ್ತಿ ಏನು ದಾಟಿಲ್ಲ. ಆದರೂ ಇದು ಏನು ಶೋ ಮಾಡ್ತಾ ಇದ್ದಾರೆ 18.4 ತೋರಿಸ್ತಾ ಇದೆ. ಸೊ 18 ಕೊಡ್ತಾ ಇದೆ ಅಂತ ನಂದು ಒಂದು ನಂಬಿಕೆ ಬಂದಿದೆ. 18. ನಾನು ಈಗ ರೀಸೆಂಟಾಗಿ ಒಂದು ಸೊ ಪಾಕೆಟ್ ಮಾಲ್ ಏನು ಭಾರ ಅಂತ ಅನಿಸ್ತಾ ಇಲ್ಲ ಈಗ ನಿಮಗೆ? ಆಲ್ಟೋ ಹೋಗಿದ್ಕೂ ಇದು ಜಾಸ್ತಿ ಭಾರ ಏನು ಅನಿಸ್ತಾ ಇಲ್ಲ. ನಾನು ಈಗ ರೀಸೆಂಟಾಗಿ ಒಂದು ಟ್ರಿಪ್ ಕವರ್ ಮಾಡ್ಕೊಂಬಂದಿನಿ, 1000 ಕಿಲೋಮೀಟರ್ಸ್. ಓಕೆ, ಬೆಂಗಳೂರು ಟು ಮಡಿಕೇರಿ, ಅಲ್ಲಿಂದ ಎಲ್ಲ ರೌಂಡ್ ಆಫ್ ಮಾಡಿ 1000 ಕಿಲೋಮೀಟರ್ಸ್ ರನ್ ಆಯಿತು ಗಾಡಿ. ನನಗೆ ಆವ್ರೇಜ್ ಕೊಟ್ಟಿದ್ದು ನಾನು ಘಾಟ್ ಸೆಕ್ಷನ್ನು, ಈಗ ನಿಮ್ಗೆ ಗೊತ್ತು ಅದು ಬಿಸಿಲೆ ಘಾಟು, ಅಲ್ಲಿಂದ ಇದು ಮಳ್ಳಳ್ಳಿ ಫಾಲ್ಸಿಂದ ಮುಗಿಲ್ಪೇಟೆ ಹೋಗೋ ದಾರಿ ಆಗಿದೆ ಅಂತ ನಿಮ್ಗೆ ಗೊತ್ತಿರ್ತದೆ ಮಡಿಕೇರಿಗೆ ಹೋಗಿದ್ರೆ. ಹೌದೌದು. ಸೊ ಕಂಪ್ಲೀಟ್ ಘಾಟ್ ಸೆಕ್ಷನ್ನು ಫುಲ್ ಸ್ಟೀಪ್ ಇರುತ್ತೆ ಮತ್ತು ಡೌನ್ಸ್ ಇರ್ತದೆ. ಸೊ ಇದು ಎಲ್ಲ ಈಗ ನನ್ನ ಹೈವೇನು ಸೇರಿಸಿ ನಾನು ಹೇಳ್ತಿರೋದು ಒಂದು ಓವರ್ ಆಲ್ ಟ್ರಿಪ್. ಹೈವೇ ಕವರ್ ಮಾಡ್ತೀರಾ, ಸಿಟಿಲಿ ಹೋಗ್ತೀರಾ, ಘಾಟ್ ಸೆಕ್ಷನ್ಸ್ ಮುಗಿಸ್ತೀರಾ. ಸೊ ಇದೆಲ್ಲ ಆಗಿ ನನಗೆ 18.9 ಕಿಲೋಮೀಟರ್ಸ್ ಮೈಲೇಜ್ ಕೊಟ್ಟಿದ್ದು. ಓ, ದ್ಯಾಟ್ಸ್ ವಂಡರ್ಫುಲ್ ಅಲ್ವಾ? ನಿಜವಾಗ್ಲೂ ಈ ಮಾತೇನಾದ್ರು 4 ಜನಕ್ಕೆ ಹೇಳ್ಬಿಟ್ರಂತೂ ಗ್ಯಾರಂಟಿಡ್ ಈ ಗಾಡಿ ಇನ್ನೂ 4 ಸೇಲ್ ಆಗೋದಕ್ಕೆ ಅಂತೂ ಗ್ಯಾರಂಟಿ ಬಿಡಿ. ಮೈಲೇಜ್ ಇಶ್ಯೂಸ್ ಏನಿಲ್ಲ. ಸೊ ನಿಮ್ಮದು ಫೈನಲ್ ವರ್ಡಿಕ್ಟು, ನೀವು ಇದನ್ನ ಇನ್ನೊಬ್ರಿಗೆ ನೋಡಪ್ಪ, ಅವನು ಈಗ ಒಂದು i10, ಟಿಯಾಗೋ ಮತ್ತು ಈ ಥರ ಚಿಕ್ಕ ಗಾಡಿ ಆಲ್ಟೋ, K10 ಇರ್ಬೋದು, ಇಂಥ ಗಾಡಿಯಿಂದ ಅವ್ರು ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದಾರೆ. ಆಮೇಲೆ ಅವರಲ್ಲೂ ಒಂದು ಬಜೆಟ್ ಕನ್ಸ್ಟೆಂಟ್ ಇದೆ. ಸೊ ಅಂತ ಇರೋವಂಥ ಒಂದು ಫ್ಯಾಮಿಲಿ ಪರ್ಸನ್, ಸೊ ನೀವೇನಂತೀರಾ? ನೀವು ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ ಈ ಗಾಡಿನ? ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಂತ ಬಂದಾಗ ನಾನು ಖಂಡಿತ ಇದನ್ನ ಸಜೆಸ್ಟ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ನನಗೆ ಬೆಟರ್ ಆಪ್ಷನ್ ಯಾವುದೂ
ಇರಲಿಲ್ಲ. ಆಮೇಲೆ ನನ್ನ ಬಜೆಟ್ ಆಗಿರ್ಬೋದು, ನೀವು ಯಾವುದನ್ನೇ ತೊಗೊಂಡ್ರು ಮೈಲೇಜು, ಬಜೆಟು, ಗಾಡಿ ಎಕಾನಮಿ, ಮೇಂಟೆನೆನ್ಸು, ಇದರೊಳಗಿರೋ ನಿಮಗೆ ಬೇಕಾಗಿರೋಂಥ ಪ್ರೀಮಿಯಮ್ನೆಸ್ಸು, ಕಂಫರ್ಟು, ಇಂಜನ್ನು, ನಿಮ್ಮ ಪರ್ಫಾಮೆನ್ಸು, ಸೊ ಎಲ್ಲದಕ್ಕೂ ನಾನು ಚೆಕ್ ಲಿಸ್ಟ್ ಹಾಕ್ಕೊತಾ ಬಂದರೆ ಖಂಡಿತವಾಗ್ಲೂ ಇದನ್ನು ಎಲ್ಲದಕ್ಕಿಂತ ಜಾಸ್ತಿ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ, ಪ್ರಿಫರ್ ಮಾಡ್ತೀನಿ.